ನಮಸ್ಕಾರ, ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಲ್ಮೋಸ್ಟ್ ಎಲ್ಲ ರೈತರದು 70ರಿಂದ 90 ದಿನಗಳ ಪ್ಲಾಟ್ಗಳು ಅದಾವೆ. ಈಗಿನ ಹಂತದಾಗ ನಾವು ಯಾವ ರೀತಿ ಕೇನ್ ಮೆಚುರಿಟಿ ಮಾಡ್ಕೊಳ್ಬೇಕು ಮತ್ತು ಅಂದ್ರೆ ಕಡ್ಡಿ ಯಾವ ರೀತಿ ಪಕ್ವತೆ ಮಾಡ್ಕೋಬೇಕಂತ ಇವತ್ತಿನ ವಿಡಿಯೋದಾಗ ನಾವು ನೋಡೋಣ. ಕೇನ್ ಮೆಚುರಿಟಿ ಯಾಕೆ ಮುಖ್ಯ ಅಂದ್ರೆ ನಮ್ಗೆ ಮುಂದಿನ ಅಕ್ಟೋಬರ್ ಚಾಟ್ನಿಯಲ್ಲಿ ಅಂದ್ರೆ ಫ್ರೂಟ್ ಪ್ರೂನಿಂಗ್ದಾಗ ಒಂದು ಒಳ್ಳೆಯ ಹೂ ಪಡಿಬೇಕಂದ್ರೆ ಭಾಳ ಮುಖ್ಯ ಆಗ್ತೈತಿ. ಈಗ ನಮ್ಗೆ ಕಡ್ಡಿ ಸರಿಯಾಗಿ ಮ್ಯಾಚುರಿಟಿ ಆದ್ರೆ ಮುಂದೆ ನಮ್ಗೆ ಹೆಚ್ಚು ಹೂಗಳು ಸಿಗ್ತಾವೆ, ಇಲ್ಲಾಂದ್ರೆ ಸರಿಯಾಗಿ ಹೂಗಳು ಸಿಗೋದಿಲ್ಲ. ಅದಕ್ಕೆ ಕೇನ್ ಮೆಚುರಿಟಿ ಅನ್ನೋದು ಭಾಳ ಮುಖ್ಯ ಆಗ್ತೈತಿ. ಕೆಲವೊಂದು ನಾವು ಮಾಡುವ ತಪ್ಪುಗಳಿಂದ ಏನಾಗ್ತೈತಿ, ಸರಿಯಾಗಿ ಕಡ್ಡಿ ಮ್ಯಾಚುರಿಟಿ ಆಗೋದಿಲ್ಲ. ಮತ್ತು ಅವು ಏನು ನಾವು ತಪ್ಪು ಮಾಡಾಕತ್ತೀವಿ ಮತ್ತು ಯಾವ ರೀತಿ ನಾವು ಕೇನ್ ಮೆಚುರಿಟಿ ಮಾಡ್ಕೋಬೇಕಂತ ಇವತ್ತಿನ ವಿಡಿಯೋದಾಗ ನಾವು ಪೂರ್ತಿ ನೋಡೋಣ. ಈಗ ಏನು ಈ ಹಂತದಾಗ ಅಂದ್ರೆ 70ರಿಂದ ಏನು ಅಬೋವ್ ಇರ್ತೈತಲ್ಲ, ಈ ಹಂತದಾಗ ಈ ಸ್ಟೇಜ್ನಲ್ಲಿ ಒಂದು ಕಣ್ಣು ಚಾಕ್ಲೇಟ್ ಆಗ್ತಿರ್ತೈತಿ, ಒಂದು ಕಣ್ಣು ಹಸಿರು ಇರ್ತೈತಿ. ಈ ರೀತಿ ಪ್ರಾಬ್ಲಮ್ಗಳು ನಮ್ಗೆ ಕಾಣಬರ್ತೈತಿ ಜಾಸ್ತಿ ಈ ಹಂತದಾಗ. ಅಂದ್ರೆ ಸರಿಯಾಗಿ ಒಂದೇ ಲೆವೆಲಾಗಿ ಕಡ್ಡಿ ಮೆಚುರಿಟಿ ಆಗೋದಿಲ್ಲ. ಅದು ಯಾಕೆ ಆಗ್ತೈತೆ ಅಂದ್ರೆ ಅದಕ್ಕೆ ಟೆಕ್ನಿಕಲಿ ಡ್ಯಾಪ್ಲೋಡಿಯಾ ಅಂತ ಕರೀತಾರೆ. ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ನಮ್ಗೆ ಸರಿಯಾಗಿ ಹೂ ಸಿಗೋದಿಲ್ಲ ಮತ್ತು ಕೇನ್ ಮೆಚುರಿಟಿ ಒಂದೇ ಲೆವೆಲಾಗಿ ಕೇನ್ ಮೆಚುರಿಟಿ ಆಗೋದಿಲ್ಲ. ಈ ಡ್ಯಾಪ್ಲೋಡಿಯಾನ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ನಾವು ಕಾಂಟಾಪನ ಸ್ಪ್ರೇ ಮಾಡ್ತೀವಿ ಮತ್ತು ಕೆಳಗಡೆನೂ ಕೊಡ್ತೀವಿ. ಇದರಿಂದನೂ ನಾವು ಡ್ಯಾಪ್ಲೋಡಿಯಾನ ಕಂಟ್ರೋಲ್ ಮಾಡ್ಕೋಬೋದು. ಅಂದ್ರೆ ಒಂದೇ ಲೆವೆಲ ಕೇನ್ ಮೆಚುರಿಟಿಯನ್ನು ನಾವು ಕಾಣ್ಬೋದು. ಮತ್ತು ಇನ್ನು ನಾವು ಮಾಡುವಂಥ ಕೆಲವು ತಪ್ಪುಗಳಿಂದ ಏನು ಆಗ್ತೈತೆ ಅಂದ್ರೆ ಈ ಡ್ಯಾಪ್ಲೋಡಿಯಾ ಆಗ್ತೈತಿ. ಅಂದ್ರೆ ಈ ಹಂತದಾಗ ಹೆಚ್ಚಿಗೆ ನೈಟ್ರೋಜನ್ನ ಕೊಟ್ಟರೆ ನಾವು ಏನಾಗ್ತೈತಿ, ಅಲ್ಲಿ ಕೇನ್ ಹಸಿರನೇ ಇರ್ತೈತಿ. ಅಂದ್ರೆ ಕಡ್ಡಿ ಹಸಿರಾಗಿನೇ ಇರ್ತೈತಿ ಜಾಸ್ತಿ. ಅಂದರೆ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗ್ಲಿಕ್ಕೆ ಶುರು ಮಾಡ್ತೈತಿ. ಬರೀ ಅಂದ್ರೆ ಬೆಳವಣಿಗೆನೇ ಜಾಸ್ತಿ ಆಗ್ತೈತಿ. ಅದಕ್ಕೆ ನಾವು ಈ ಹಂತದಾಗ ಏನು ಮಾಡಬೇಕು, ನೈಟ್ರೋಜನ್ ಯುಕ್ತ ಗೊಬ್ಬರಗಳು ಏನಿರ್ತಾವಲ್ಲ ಅವುಗಳ ಬಳಕೆಯನ್ನು ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಅಂದಾಗ ನಮಗೆ ವೆಜಿಟೇಟಿವ್ ಗ್ರೋತ್ ಏನೋ ಕಡಿಮೆ ಆಗ್ತೈತಿ. ಇಲ್ಲಾಂದ್ರೆ ಬರೀ ಗ್ರೌತ್ ಆಗ್ಲಿಕ್ಕೆ ಶುರು ಆಗ್ತೈತಿ, ಸರಿಯಾಗಿ ಹೂ ಕಟ್ಟೋದಿಲ್ಲ ಕಡ್ಡಿ ಒಳಗೆ. ಅದಕ್ಕೆ ನಾವು ಜಾಸ್ತಿ ವೆಜಿಟೇಟಿವ್ ಗ್ರೋತ್ ಇದ್ದರೆ ಏನು ಮಾಡಬೇಕು, ನಾವು ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕು. ಜಾಸ್ತಿ ಟಿಲ್ಟ್ ಆಗಲಿ ಮತ್ತು ಏನು ಲಿವೋಷನ್ ಆಗಲಿ ಏನು ಜಗ್ ಹಿಡಿತಾವಲ್ಲ, ಈ ರೀತಿ ಅಂದರೆ ವೆಜಿಟೇಟಿವ್ ಗ್ರೋತನ್ನು ಕಂಟ್ರೋಲ್ ಮಾಡುವಂಥ ಸ್ಪ್ರೇಗಳನ್ನು ನಾವು ಕೊಡಬೇಕಾಗ್ತೈತಿ. ಮತ್ತು ನಾವೇನು ಫಸ್ಟ್ 6 ಅಥವಾ 5 ಎಲೆಗಳೇನು ಸಬ್ಕಿನ್ ಮಾಡ್ಕೊಂಡಿರ್ತೀವಲ್ಲ, 6ರಿಂದ 5 ಎಲೆಗಳನ್ನು ಪಿಂಚಿಂಗ್ ಮಾಡ್ಕೊಂಡಿರ್ತೀವಿ. ಆಮೇಲೆ 3-4 ಸಬ್ಕಿನ್ ಮಾಡ್ಕೊಂಡಿರ್ತೀವಿ. ಮತ್ತು ಆಮೇಲೆ ಒಂದು 7-8 ಎಲೆ ಇಟ್ಕೊಂಡ ಟಾಪಿಂಗ್ ಮಾಡಿರ್ಕೊಂಡಿರ್ತೀವಿ. ಈ ರೀತಿ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿಂದ ಏನು ಮುಂದೆ ನೆಕ್ಸ್ಟ್ ಸಿಗಿತಿಲ್ಲ ಅಂದರೆ ಒಂದು 10-18 ಎಲೆ ಏನು ಆದಮೇಲೆ ಏನು ಮುಂದೆ ಏನು ಗ್ರೌತ್ ಇರ್ತೈತಿಲ್ಲ, ಅದನ್ನು ನಾವು ಪಿಂಚಿಂಗ್ ಮಾಡ್ಕೊಂಡು ಡೈರೆಕ್ಟ್ ಮುರ್ಕೊಂಡು ಬಿಡ್ಕೋಬೇಕು. ಅಂದ್ರೆ ವೆಜಿಟೇಟಿವ್ ಗ್ರೋತ್ ಇಂಪ್ರೂವ್ಮೆಂಟ್ ಆಗಬಾರ್ದು. ಆ ರೀತಿ ನಾವು ಅದನ್ನು ಸ್ಟಾಪ್ ಮಾಡ್ಕೋಬೇಕು. ಅಂದರೆ ಡೈರೆಕ್ಟ್ ಕಟ್ ಮಾಡ್ಕೊಂಡು ಬಿಡಬೇಕೆಲ್ಲ. ಈ ರೀತಿ ನಾವು ವೆಜಿಟೇಟಿವ್ ಗ್ರೋತನ್ನು ನಾವು ಕಂಟ್ರೋಲ್ದಾಗ ಇಟ್ಕೊಂಡ್ವಿ ಅಂದ್ರೆ ಕಡ್ಡಿಯಲ್ಲಿ ಹೂವು ಜಾಸ್ತಿ ನಾವು ಪಡಿಬೋದು. ಮತ್ತು ಪೊಟ್ಯಾಷಿಯಮ್ ಜಾಸ್ತಿ ಕೊಡಬೇಕಾಗ್ತೈತಿ. ಇಲ್ಲೇನಾಗ್ತೈತಿ, ನಮ್ಗೆ ಒಂದು ಒಳ್ಳೆಯ ಹೂವು ಸಿಗಬೇಕಂದ್ರೆ ಪೊಟ್ಯಾಷಿಯಮ್ ಅಷ್ಟೇ ಮುಖ್ಯ ಇರ್ತೈತಿ ಇಲ್ಲಿ. ಅಂದ್ರೆ ಒಂದು ಕಡ್ಡಿಯನ್ನು ಮ್ಯಾಚುರಿಟಿ ಆಗ್ಬೇಕಂದ್ರೆ ಪೊಟ್ಯಾಷಿಯಮ್ ಜಾಸ್ತಿ ಬೇಕು, ಮತ್ತು ಫಾಸ್ಫರಸ್ ಬೇಕು, ಮತ್ತು ಮ್ಯಾಗ್ನೀಷಿಯಮ್ ಆಗಲಿ ಸಲ್ಫರ್ ಆಗಲಿ ಇವುಗಳ ಬಳಕೆ ನಾವು ಮಾಡ್ಕೋಬೇಕಾಗತ್ತೈತಿ. ಈಗ ಮ್ಯಾಗ್ನೀಷಿಯಮ್ ಸಲ್ಫರ ನಾವು ಕುಡಿದ್ರಿಂದ ಏನಾಗ್ತೈತಿ, ಎಲೆಗಳಲ್ಲಿ ಏನಾಗ್ತೈತಿ, ಆಹಾರ ಜಾಸ್ತಿ ತಯಾರು ಮಾಡ್ಕೊಂಡ ಕೇನ್ ಮ್ಯಾಚುರಿಟಿಗೆ ಸಹಾಯ ಮಾಡ್ತೈತಿ. ಮತ್ತು ಅತಿಯಾಗಿ ನಾವು ನೀರನ್ನು ಕೊಡಬಾರ್ದು. ಇಲ್ಲಿ ಏನಾಗ್ತೈತಿ, ನಾವು ಅತಿಯಾಗಿ ನೀರು ಕುಡಿದ್ರಿಂದ ಮತ್ತು ವೆಜಿಟೇಟಿವ್ ಗ್ರೋತನ ಕಡೆ ಜಾಸ್ತಿ ಫೋಕಸ್ ಆಗ್ತೈತಿ ಗಿಡ, ಮತ್ತು ಹೂವಿನ ಕಡೆ ಜಾಸ್ತಿ ಫೋಕಸ್ ಮಾಡೋದಿಲ್ಲ. ಹೀಗಾಗಿ ಏನಾಗ್ತೈತಿ, ನಾವು ನೀರನ್ನು ಮಣ್ಣಿನಲ್ಲಿ ತೇವಾಂಶ ಇರ್ಬೇಕು, ಆದ್ರೆ ಬರೀ ನಿಲ್ಲಿಸ್ಬಾರ್ದು. ಅಷ್ಟು ನೀರು ಬಿಡಬಾರ್ದು. ನಿಲ್ಲುವಂಗೆ ಏನು ಮಾಡ್ಕೋಬೇಕು, ನಾವು ಮಣ್ಣಿಗೆ ತೇವಾಂಶ ಇರುವಂಗೆ ನೀರು ಕೊಡಬೇಕು. ಮತ್ತು ಇಲ್ಲಾಂದ್ರೆ ಏನಾಗ್ತೈತಿ, ಜಾಸ್ತಿ ವೆಜಿಟೇಟಿವ್ ಗ್ರೋತನ್ನು ಜಾಸ್ತಿ ಆಗ್ತೈತಿ. ಮತ್ತು ಮೈಕ್ರೋನ್ಯೂಟ್ರೆಂಟ್ಗಳ ಬಳಕೆನೂ ನಾವು ಮಾಡ್ಕೋಬೇಕಾಗತ್ತೈತಿ ಈ ಹಂತದಾಗ. ಯಾವ ಅಂದ್ರೆ ಜಿಂಕ್ ಆಗಲಿ, ಬೋರಾನ, ಈ ರೀತಿ ಮಾಲಿಬ್ಡಮ, ಈ ರೀತಿ ಮಾಡ್ಕೋದ್ರಿಂದ ಏನಾಗ್ತೈತಿ, ಕೇನಲ್ಲಿ ಒಳ್ಳೆಯ ಗರ್ಭಧಾರಣೆ ಉಂಟಾಗ್ತೈತಿ.
ಮತ್ತು ಈ ಹಂತದಾಗ ನಮ್ಗೆ ಕಾಡುವಂಥ ರೋಗಗಳಂದ್ರೆ ಇಲ್ಲಿ ಜಾಸ್ತಿ ಈ ಟೈಮ್ದಾಗ ಬುರಿ ಕರ್ಫಾ ಕಾಡ್ತೈತಿ ಮತ್ತು ಈಗ ಥ್ರಿಪ್ಸ ಅಫಿಡ್ಸ ಜೆಸಿಡ್ಸ ಬರ್ತಾವು ಮತ್ತು ಮಿಲಿಬಾಗ ಇವುಗಳ ಹತೋಟಿ ನಾವು ಮಾಡ್ಕೋಬೇಕಾಗ್ತೈತಿ. ಯಾಕಂದ್ರೆ ಇಲ್ಲಿ ಈ ವರ್ಷದಾಗ ಏನಾಗೈತಿ, ಜಾಸ್ತಿ ಬಿಸಿಲಿರೋದ್ರಿಂದ ರೋಗಗಳ ಜಾಸ್ತಿ ಇಲ್ಲ. ಅಂದ್ರೆ ಕರ್ಫ ಆಗಲಿ, ಡೌನಿ ಆಗಲಿ, ಬುರಿ ಆಗಲಿ ಇವುಗಳು ಜಾಸ್ತಿ ಇಲ್ಲ. ಆದ್ರೆ ಕೀಟಗಳ ಹಾವಳಿ ಜಾಸ್ತಿ ಐತಿ. ಅಂದ್ರೆ ಕೀಟಗಳು ಏನಾಗ್ತೈತಿ ಇಲ್ಲಿ, ಈ ಮಳೆ ಜಾಸ್ತಿ ಇಲ್ಲ ಅಂದ್ರೆ ಏನಾಗ್ತೈತಿ, ಎಲೆ ಗಿಡದಲ್ಲಿ ಅದ್ರದ್ದು ಹುಳಿ ಪ್ರಮಾಣ ಜಾಸ್ತಿ ಆಗ್ತೈತಿ. ಅಂದ್ರೆ ಅದ್ರದ್ದು ಈ ಕೀಟಗಳಿಗೆ ತಿನ್ನುವಕ ಅನುಕೂಲ ಆಗ್ತೈತಿ, ಎಲೆಗಳಲ್ಲಿ ರುಚಿ ಹುಟ್ಟತೈತಿ. ಹಿಂಗಾಗಿ ಏನಾಗ್ತೈತಿ, ಅಲ್ಲಿ ಕೀಟಗಳ ಸಂಖ್ಯೆ ಜಾಸ್ತಿ ಆಗಕ್ಕೆ ಶುರು ಮಾಡ್ತಾವೆ. ಅಂದ್ರೆ ಈಗ ಈ ಟೈಮ್ದಾಗ ಏನೋ ಕಾಡಾಗ್ತಾವೆ ಎಲ್ಲ ಪ್ಲಾಟ್ಗಳಿಗೆ ನೋಡ್ಲಿಕ್ಕಾಗಿ ಜಾಸ್ತಿ ಸಣ್ಣ 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 ಬಿಳಿ ಹುಳ, ಅಂದ್ರೆ ಕರ್ಪ ಏನು ಚಿಗದು ಬಂದಿರ್ತೈತಲ್ಲ, ಕರ್ಫ ಆಯಿತೋ ಏನದು ಹುಳ ಮೇಲೆ ಆಗ್ತೈತೆ ಅನ್ನೋದು ಗೊತ್ತಾಗಂಗಿಲ್ಲ. ಆ ರೀತಿ ಪ್ರಾಬ್ಲಮ್ ಕಾಣಾಗ್ತಾವೆ. ಅದು ಆ್ಯಕ್ಚುಲಿ ಏನಾಗ್ತೈತಿ, ಕರ್ಫ ಇರೋದಿಲ್ಲ, ಅದು ಏನಾಗ್ತಲ್ಲ ಸಣ್ಣ ಅಂದ್ರೆ ಅಫಿಡ್ಸು ಜೆಸಿಡ್ಸು ಆ ಥರ ಒಂದು ಹುಳ ಇರ್ತೈತದ. ಆ ಹುಳ ಎಲ್ಲ ಮೇದ ಏನಾಗಲಾಗ್ತೈತಿ, ಪೂರ್ತಿ ಕರ್ಪ ಬಿದ್ದ ಥರನ ಆಗ್ಲಾಗ್ತೈತಿ. ಕೆಲವೊಂದು ಜನ ಏನು ಮಾಡ್ತಾರೆ, ಜಾಸ್ತಿ ಕರ್ಪ ಐತಂದ ಸ್ಕೋರ ಕುಮಾನಿ ಎಲ್ಲ ಜಾಸ್ತಿ ಫಂಗಿಸೈಡ್ ಜಾಸ್ತಿ ಸ್ಪ್ರೇ ಮಾಡ್ತಾರೆ. ಆದ್ರೆ ಇಲ್ಲಿ ಏನಾಗ್ತೈತಿ, ಅದು ಆ್ಯಕ್ಚುಲಿ ಇರುವುದು ಒಂದು ಕೀಟ. ಅದು ಆ ಕೀಟದ್ರಿಂದ ಏನಾಗ್ತೈತಿ ಅಂದ್ರೆ ಸಣ್ಣ ಬಿಳಿ ಒಂದು ನುಸಿ ಟೈಪ್ ಇರ್ತದೆ. ಆ ಥರ ಅಂದ್ರೆ ಮುಟ್ಟಿದ್ರೂ ನಮಗೆ ಅದು ಸಿಗೋದಿಲ್ಲ. ಅಂದರೆ ಈಗ ಮೊಬೈಲ್ ಮೇಲೆ ಗ್ಲಾಸ್ ಮೇಲೆ ಏನಾರ ನಾವು ಅದನ್ನು ಎಲೆಗಳನ್ನು ಬಡಿದ್ರೆ ಅವು ಕಾಣಕ್ಕೆ ಶುರು ಮಾಡ್ತಾವೆ. ಆ ಥರ ಅವು ಜಾಸ್ತಿ ಇವು ಏನದವಲ್ಲ ಜಾಸ್ತಿ ಹೊಸ ಚಿಗುರುಗಳ ಮೇಲೇನೆ ದಾಳಿ ಮಾಡ್ತಾವೆ. ಈಗ ಓಕೆ ಒಂದೊಂದು ಪ್ಲಾಟ್ಗಳಿಗೆ ಆಗಿದ್ದಾವೆ. ಯಾವ ರೀತಿ ಅಂದ್ರೆ ಏನು ಸಬ್ಕಿನ್ ಮಾಡ್ಬೇಕಂತಂದು ಏನು ಕುಡಿ ಚೂಟ್ಯಾರಲ್ಲ, ಪಿಂಚಿಂಗ್ ಮಾಡ್ಯಾರಲ್ಲ, ನೆಕ್ಸ್ಟ್ ಕುಡಿನೇ ಬರಾಕ್ತಿಲ್ಲ. ಅಲ್ಲಿ ಏನು ಮಾಡ್ಯಾರ ರೈತರೆಲ್ಲ ಬರೀ ಕರ್ಫ ಐತಿ ಮತ್ತೊಂದು ಕರ್ಪಾದ ಸ್ಪ್ರೇಗಳನ್ನು ಮಾಡ್ಯಾರ. ಆದ್ರೆ ಅಲ್ಲಿ ಇರುವುದು ಆ್ಯಕ್ಚುಲಿ ಈ ಕೀಟ. ಈ ಕೀಟಗಳ ಹಾವಳಿ ಜಾಸ್ತಿ ಇರ್ತದೆ. ಹೀಗಾಗಿ ಕೇನ್ ಮೆಚುರಿಟಿ ಆಗೋದಿಲ್ಲ. ಇದ್ರ ಕಡೆನೂ ನಾವು ಲಕ್ಷ ಕೊಡಬೇಕಾಗ್ತೈತಿ. ಮತ್ತು ಇನ್ನು ಈಗಂತೂ ಸ್ವಲ್ಪ ಮಾಡ ಆಗ್ಲಾಕತ್ತೈತಿ, ಮಳೆ ಬರೋ ಚಾನ್ಸಸ್ ಐತಿ. ಹವಾಮಾನದಾಗೂ ವಾತಾವರಣ ಚೇಂಜ್ ಆಗೈತಿ. ಇಲ್ಲೇನಾಗೈತಿ, ಇವಾಗ ನಾವೇನು ಮಾಡಬೇಕು, ಕರ್ಫ ಆಗಲಿ ಡೌನಿ ಬುರಿ ಔಷಧಗಳನ್ನು ಇನ್ನು ಏನಾದರೂ ವಾತಾವರಣ ಕೆಟ್ಟರೆ ತೊಗೋಬೋದು. ಮತ್ತು ಇಷ್ಟು ದಿನ ಮಳೆ ಆಗಿಲ್ಲ ಮತ್ತು ಭೂಮಿಯಲ್ಲಿ ಜೀವಾಣುಗಳ ಸಂಖ್ಯೆನೂ ಭಾಳಷ್ಟು ಕಡಿಮೆಗಳದಾವೆ. ಅದಕ್ಕೆ ನಾವು ಏನು ಮಾಡೋಕೆ ಹೋಗ್ಬೇಕು, ಇವು ಏನು ತೋರಿಸ್ಲಾಗ್ತಿಲ್ಲ ವಿಡಿಯೋದಾಗ, ಈ ವಿಡಿಯೋದಾಗ ಏನು ತೋರಿಸ್ಲಾಗ್ತಿವಲ್ಲ ಇವು ಕೃಷಿ ವಿಶ್ವವಿದ್ಯಾಲಯದಾಗ ಅಂದರೆ ಹಿಟ್ನಳ್ಳಿ ಫಾರ್ಮ್ದಲ್ಲಿ ಸಿಗುವಂಥ ಇವು ಸೂಕ್ಷ್ಮಾಣು ಜೀವಿಗಳು. ಇವು PSB KSB ಇವೇನದಾವಲ್ಲ ಇವೇನದಾವಲ್ಲ ಇವೇನ ನಾವು ಕಲಿಸಿ ಬಿಟ್ಟು ಅಂದ್ರೆ ಮತ್ತು ಭೂಮಿಯಲ್ಲಿ ಜೀವಾಣುಗಳ ಸಂಖ್ಯೆ ಜಾಸ್ತಾಗಿ ಒಂದು ಒಳ್ಳೆಯ ಮ್ಯಾಚುರಿಟಿ ಆಗುವ ಸಾಧ್ಯತೆ ಜಾಸ್ತಿ ಐತಿ. ಥ್ಯಾಂಕ್ ಯು.